ಸೂರಜ್ ರೇವಣ್ಣ ವಿರುದ್ಧವಾಗಿ ದಾಖಲಾಗಿರುವಂತಹ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನಕ್ಕೆ ಒಳಪಡಿಸಲಾಗಿದೆ. ಪೊಲೀಸರು ನಿನ್ನೆ ಸಂಜೆ 7:30ರಿಂದ ಮುಂಜಾನೆ 4 ಗಂಟೆಯವರೆಗೂ ಕೂಡ ಸುದೀರ್ಘ ವಿಚಾರಣೆಯನ್ನ ನಡೆಸಿ ನಂತರದಲ್ಲಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ನಿನ್ನೆ ಸಂತ್ರಸ್ತ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಅವರು ಸಾಕ್ಷ್ಯಗಳನ್ನ ಕೊಡೋ ಸಲುವಾಗಿ ಠಾಣೆಗೆ ಬಂದಿದ್ರು. ಅದರ ಬೆನ್ನಲ್ಲೇ ಅವರನ್ನ ವಿಚಾರಣೆಗಾಗಿ ಒಳಪಡಿಸಿದಂತಹ ಪೊಲೀಸರು ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಸೂರಜ್ ರೇವಣ್ಣ ಅವರು ತಗಲಾಕೊಂಡಿದ್ದಾರೆ. ಖುದ್ದು ಅವರೇ ಠಾಣೆಗೆ ಬಂದು ಸಿಕ್ಕಿ ಬಿದ್ದಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ನಡೆದಿದೆ ನನ್ನ ಮೇಲೆ ಅಂತ ಜೆಡಿಎಸ್ ಕಾರ್ಯಕರ್ತನೇ ಆತನ ವಿರುದ್ಧವಾಗಿ ದೂರನ್ನ ದಾಖಲು ಮಾಡುವಂತಹ ಪ್ರಕರಣ. ನಿನ್ನೆ ಸಂಜೆ ದೂರು ದಾಖಲಾಯಿತು. ಅದರ ಬೆನ್ನಲ್ಲೇ ಸೂರಜ್ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು, ಅರೆಸ್ಟ್ ಸಹ ಆಗಿದ್ದಾರೆ. ಸೊ ಹಾಗಾದ್ರೆ ವಾಟ್ ನೆಕ್ಸ್ಟ್? ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ಅಡಿಯಲ್ಲಿ ಸೂರಜ್ ರೇವಣ್ಣ ಬಂಧನಕ್ಕೆ ಒಳಗಾಗಿದ್ದಾರೆ. ಜೆಡಿಎಸ್ ಕಾರ್ಯಕರ್ತ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಸೂರಜ್ ರೇವಣ್ಣ MLC ಅರೆಸ್ಟ್ ಆಗಿದ್ದಾರೆ. 377, 346, 506 ಈ ಸೆಕ್ಷನ್ಗಳ ಅಡಿಯಲ್ಲಿ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಅಕ್ರಮವಾಗಿ ಬಂಧನದಲ್ಲಿಟ್ಟು ಅತ್ಯಾಚಾರ ನಡೆಸಿದ್ದಾರೆ ಎಂಬುದಾಗಿ ದೂರನ್ನ ಕೊಟ್ಟಿದ್ದರ ಹಿನ್ನೆಲೆಯಲ್ಲಿ 342 ದಾಖಲಾಗಿದೆ. ಜೀವ ಬೆದರಿಕೆಯನ್ನ ಒಡ್ಡಿದ್ರು, ಪ್ರಕರಣವನ್ನ ಹೊರಕ್ಕೆ ತಂದ್ರೆ ಅಂತ ಸಂತ್ರಸ್ತ ದೂರನ್ನ ಕೊಟ್ಟಿದ್ರಿಂದ 506 ಈ ಸೆಕ್ಷನ್ ಅಡಿ ದೂರು ದಾಖಲಾಗಿದೆ. ಇದೊಂದು ಜಾಮೀನು ರಹಿತ ಕೇಸ್ ಆಗಿದ್ದು ದೊಡ್ಡ ಮಟ್ಟದ ಸಂಕಷ್ಟದಲ್ಲಿ ಸೂರಜ್ ರೇವಣ್ಣ ತಗಲು ಹಾಕೊಂಡಿದ್ದಾರೆ. ಸಲಿಂಗ ಲೈಂಗಿಕ ದೌರ್ಜನ್ಯ ನಡೆದಿದೆ ಎಂಬುದಾಗಿ ಜೆಡಿಎಸ್ನ ಕಾರ್ಯಕರ್ತನೇ ಕೊಟ್ಟಂತಹ ದೂರು. ನನ್ನ ಒಂದು ಪ್ರಚಾರ ಸಂದರ್ಭದಲ್ಲಿ ನಾನು ಯಾವ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಚುರುಕಾಗಿ ಕೆಲಸ ಮಾಡಿದ್ದೆ ಇದೆಲ್ಲವನ್ನು ಗಮನಿಸಿ ನಂತರ ಅವರೇ ಮಾತನಾಡಿಸಿದ್ರು. ತನ್ನ ನಂಬರನ್ನು ಕೊಟ್ಟರು. ನಂಬರ್ ಕೊಟ್ಟ ನಂತರದಲ್ಲಿ ನನಗೆ ಪರಿಚಯವಾಯಿತು. ಆ ನಂತರ ಚುನಾವಣೆ ಎಲ್ಲ ಮುಗಿದ ನಂತರದಲ್ಲಿ ನನಗೆ ಒಂದು ಕಾಲ್ ಬಂತು ಸೂರಜ್ ಕಡೆಯಿಂದ. ಮನೆಗೆ ಬಾ ಅಂತ ಕರೆದ್ರು. ಸಹಜವಾಗಿ ಏನೋ ಇರಬೇಕು ಮಾತುಕತೆ ಅಂತ ಹೋಗಿದ್ದೆ. ನನಗೆ ಕೆಲಸ ಕೊಡಿಸುವಂತಹ ಭರವಸೆಯನ್ನು ಕೊಟ್ಟಿದ್ರಿಂದ ಖುಷಿಯಾಗಿ ಹೋಗಿದ್ದೆ. ಆದರೆ ಅಲ್ಲಿ ನಡೆಯಬಾರದು ನಡೆದು ಹೋಗಿತ್ತು ಅಂತ ಸಂತ್ರಸ್ತ ದೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಅವರ ಬಳಿ ಇರುವಂತಹ ಸಾಕ್ಷ್ಯವನ್ನು ಕೂಡ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಇದರ ಬೆನ್ನಲ್ಲೇ ಹಾಸನದಲ್ಲಿ ನನಗೆ ವೈದ್ಯಕೀಯ ತಪಾಸಣೆ ಬೇಡ, ನನಗೆ ಬೆಂಗಳೂರಿನಲ್ಲೇ ವೈದ್ಯಕೀಯ ತಪಾಸಣೆ ಮಾಡಿಸಿ ಅಂತ ಸಂತ್ರಸ್ತ ರಿಕ್ವೆಸ್ಟ್ ಮಾಡಿದ್ರ ಹಿನ್ನೆಲೆಯಲ್ಲಿ ನೇರ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಆತನನ್ನ ಕರೆದುಕೊಂಡು ಬರಲಾಗಿದೆ. ಇನ್ನೂ ಕೂಡ ಮೆಡಿಕಲ್ ಟೆಸ್ಟ್ ಆಗಬೇಕಿದೆ. ಸೂರಜ್ ವಿರುದ್ಧ ಯಾವೆಲ್ಲ ಸೆಕ್ಷನ್ಗಳು ದಾಖಲಾಗಿವೆ ಹಾಗಾದ್ರೆ? ಸೊ ಈ ಸೆಕ್ಷನ್ಗಳ ಅಡಿಯಲ್ಲಿ ಬೇಲ್ ಸಿಗುತ್ತಾ ಇಲ್ವಾ? ಎಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಈಗ ಸೂರಜ್ ರೇವಣ್ಣ? ಆ ಬಗ್ಗೆ ಡೀಟೇಲ್ಸ್ ನಾವು ಗಮನಿಸ್ತಾ ಹೋದ್ರೆ 342 ಇದು ಅಕ್ರಮವಾಗಿ ಬಂಧನದಲ್ಲಿಟ್ಟು ಅತ್ಯಾಚಾರ ಎಸಗಿರುವಂತಹ ಪ್ರಕರಣ. 506 ಜೀವ ಬೆದರಿಕೆಯನ್ನ ಒಡ್ಡಿರ್ತಕ್ಕಂತಹ ಕೇಸ್. ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಗಳು 377, 342, 506. 377 ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆಯನ್ನ ನಡೆಸಿರುವಂತಹ ಕೇಸ್ ಇದಾಗಿದೆ. ಇದು ಬಹಳ ಸ್ಟ್ರಾಂಗ್ ಜಾಮೀನು ರಹಿತ ಕೇಸ್. ಇದು ಸೂರಜ್ ಮೇಲೆ ಯಾವೆಲ್ಲ ಸೆಕ್ಷನ್ಗಳು ದಾಖಲಾಗಿದೆ ಎಂಬುದರ ವಿವರಣೆಯನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. 377 ದಾಖಲಾಗಿದೆ ಅಂದ್ರೆ ಇದು ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ದಾರೆ ನನ್ನ ಮೇಲೆ ಅಂತ ಸಂತ್ರಸ್ತ ಕೊಟ್ಟಿರುವಂತಹ ದೂರು ಇದಾಗಿದೆ. ಇದು ಜಾಮೀನು ರಹಿತ ಪ್ರಕರಣವಾಗಿದೆ. ಇನ್ನು 342 ಅಕ್ರಮವಾಗಿ ಬಂಧನದಲ್ಲಿಟ್ಟು ಅತ್ಯಾಚಾರವನ್ನ ಎಸಗಿದ್ದಾರೆ ಅಂತ ಸಂತ್ರಸ್ತ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ದಾಖಲಾಗಿರುವಂತಹ ಸೆಕ್ಷನ್ ಇದು 342. ಒಟ್ಟು 3 ಸೆಕ್ಷನ್ಗಳು ದಾಖಲಾಗಿವೆ. 3 ಸೆಕ್ಷನ್ಗಳ ಅಡಿಯಲ್ಲಿ ಈಗ ಬಂಧನಕ್ಕೆ ಸಿಕ್ಕಾಕೊಂಡಿದ್ದಾರೆ. 506 ಮಗದೊಂದು ಸೆಕ್ಷನ್. ಇದು ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಪ್ರಕರಣವನ್ನ ಹೊರಕ್ಕೆ ಯಾರ ಬಳಿಯೂ ಹೇಳಕೂಡದು. ಇನ್ನೇನಾದರೂ ಇದು ಹೊರಕ್ಕೆ ಗೊತ್ತಾದರೆ ನಾಳೆ ನಿನ್ನ ಜೀವಂತವಾಗಿ ಬಿಡೋದಿಲ್ಲ ಅನ್ನುವಂತಹ
ಥ್ರೆಟ್ ಅನ್ನ ನನಗೆ ಮಾಡಲಾಗಿದೆ, ನನಗೆ ಜೀವ ಭಯ ಇದೆ ಅನ್ನುವಂತಹ ದೂರನ್ನ ಸಂತ್ರಸ್ತ ಕೊಟ್ಟಿದ್ರ ಹಿನ್ನೆಲೆಯಲ್ಲಿ ಇಷ್ಟೂ ಕೇಸ್ಗಳನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ದೂರು ಸೆಂಟ್ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸಲಾಗಿದೆ. ಈಗ ಅರೆಸ್ಟ್ ಕೂಡ ಆಗಿದ್ದಾರೆ. ತಾನಾಗಿಯೇ ಬಂದು ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾರೆ ಸೂರಜ್. 5 ಕೋಟಿ ಬ್ಲಾಕ್ ಮೇಲ್ ಕೇಸ್ನಲ್ಲಿ ಸಾಕ್ಷ್ಯವನ್ನ ಕೊಡೋ ಸಲುವಾಗಿ ಅವರು ಬಂದಿದ್ರು. ತಮ್ಮ ಬಳಿ ಇರುವಂತಹ ಆಡಿಯೋ ರೆಕಾರ್ಡ್, ಫೋಟೋ, ಇತರೆ ದಾಖಲೆಗಳನ್ನ ಪೊಲೀಸರಿಗೆ ಒಪ್ಪಿಸೋ ಸಲುವಾಗಿ ಅವರು ನಿನ್ನೆ ಸಂಜೆ ಬಂದದ್ದು. ಬಂಧನ ಸಾಧ್ಯತೆಯ ನಿರೀಕ್ಷೆನೇ ಮಾಡಿರಲಿಲ್ಲ ಸೂರಜ್. ಅದೇ ಕಾರಣಕ್ಕೆ ಅವರು ತಗಲು ಹಾಕೊಂಡಿದ್ದು. 5 ಕೋಟಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಸೂರಜ್ ಪರವಾಗಿ ಶಿವಕುಮಾರ್ ಎಂಬುವರು ಶುಕ್ರವಾರ ಕೊಟ್ಟಂತಹ ದೂರಿನ ಆಧಾರದ ಬೆನ್ನಲ್ಲೇ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ರೆಕಾರ್ಡ್ಸ್ ನನ್ನ ಬಳಿ ಇದೆ, ಇದನ್ನೆಲ್ಲ ಗಮನಿಸಿಕೊಂಡು ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕಾಗಿ ಸೂರಜ್ ರೇವಣ್ಣ ನಿನ್ನೆ ಪೊಲೀಸ್ ಠಾಣೆಗೆ ಬಂದಿದ್ರು. ಸೊ ಅದರ ಸಲುವಾಗಿ ಅವರ ಬಳಿ ಏನು ಆಡಿಯೋ ಕ್ಲಿಪ್ಪಿಂಗ್ಸ್ ಇತ್ತು, ಏನೆಲ್ಲ ಫೋಟೋಸ್ ಇತ್ತು, ಅದೆಲ್ಲವನ್ನು ಕೊಡೋಣ ಅಂತ ಬಂದಾಗ ವಿಚಾರಣೆಗೊಳಪಡಿಸಿದ್ರು. ವಿಚಾರಣೆ ಆರಂಭವಾಗಿದ್ದು 7:30 ನಿನ್ನೆ ಸಂಜೆ, ಅದು ಎಂಡ್ ಆಗಿದ್ದು ಮುಂಜಾನೆ 4 ಗಂಟೆಗೆ. ರಾತ್ರಿ ಇಡೀ ವಿಚಾರಣೆಯನ್ನ ನಡೆಸಿದ್ದಾರೆ ತನಿಖಾಧಿಕಾರಿಗಳು ಪ್ರಮೋದ್ ಕುಮಾರ್ ಅವರು. ವಿಚಾರಣೆ ಮುಗಿಸಿದ ಬಳಿಕ ಸೂರಜ್ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಮುಂಜಾನೆ 4 ಗಂಟೆಯವರೆಗೂ ಕೂಡ ನಿಮ್ಮಿಬ್ಬರ ಪರಿಚಯ ಹೇಗಾಯ್ತು, ಆ ನಂತರದಲ್ಲಿ ಆದಂತಹ ಬೆಳವಣಿಗೆಗಳೇನು, ನಿಮ್ಮ ವಿರುದ್ಧ ಕೊಟ್ಟಿರುವಂತಹ ಸಂತ್ರಸ್ತನ ದೂರಿನ ಬಗ್ಗೆ ನಿಮ್ಮ ಹೇಳಿಕೆಗಳೇನು ಇತ್ಯಾದಿ ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ತನಿಖಾಧಿಕಾರಿಗಳು. ಆಲ್ರೈಟ್, ನಮ್ಮ ಜೊತೆಗೆ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು, ಹಾಸನದಿಂದ ಶಶಿಧರ್ ಮತ್ತು ನಾಗೇಶ್. ಮೊದಲನೇದಾಗಿ ಹಾಸನದಿಂದ ಲೈವ್ಗೆ ಹೋಗೋದಾದ್ರೆ ಶಶಿಧರ್, ಅಂದ್ರೆ ಸಾಕ್ಷ್ಯವನ್ನ ಕೊಟ್ಟು ನಾವು ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ಆಕ್ಷನ್ ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಬಂದಂತಹ ಸೂರಜ್ ರೇವಣ್ಣ ತಾವೇ ಬೋನಿಗೆ ಬಿದ್ರ. ಆ ದಿವ್ಯಜ್ಯೋತಿ ಏನು ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದಡಿ ಏನು ಸೂರಜ್ ರೇವಣ್ಣರು ಈಗ ಬಂಧನವಾಗಿರ್ತಕ್ಕಂಥದ್ದು. ಆದರೆ ಈ ಕೇಸ್ನಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ಗಮನಿಸ್ಬೋದು. ಏನು ಸಂತ್ರಸ್ತ ನಿನ್ನೆ ದೂರನ್ನು ಕೊಟ್ಟಿದ್ರೆ ಆತನ ವಿರುದ್ಧ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಎಂಬುವರು ಶುಕ್ರವಾರ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ಬ್ಲ್ಯಾಕ್ ಮೇಲ್ ಕೇಸನ್ನು ಕೊಟ್ಟಿರ್ತಾರೆ. ಆ ವಿಚಾರವಾಗಿ ನಿನ್ನೆ ಸಂಜೆ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಸೂರಜ್ ರೇವಣ್ಣ ಅವರು 7:30 ಸುಮಾರಿಗೆ ಅವರ ಬಳಿ ಆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಆಡಿಯೋ, ಫೋಟೋ, ಮೆಸೇಜ್ಗಳೇನಿದೆ ಆ ಎಲ್ಲ ಸಾಕ್ಷ್ಯಗಳನ್ನು ನೀಡಲು ಹಾಸನದ ಸೆಂಟ್ ಪೊಲೀಸ್ ಠಾಣೆಗೆ ಬಂದಿರ್ತಾರೆ. ಆದರೆ ಅವರು ಏನು ಸಂತ್ರಸ್ತ ನೀಡಿದ ದೂರಿನಲ್ಲಿ ನಾನು ಬಂಧನ ಆಗ್ತೀನಿ ಅಂತ ಅವರು ಹೂವೇನು ಸಹ ಮಾಡಿರಲಿಲ್ಲ. 7:00ವರೆಗೆ ಬಂದಂತಹ ಸೂರಜ್ ರೇವಣ್ಣ ಅವರು ಸಾಕ್ಷ್ಯಗಳನ್ನು ನೀಡ್ತಿರ್ತದೆ. ಇದೇ ಪೊಲೀಸ್ ಠಾಣೆಗೆ ಬಂದಂತಹ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಏನು ಅವರ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು. 377, 342 ಹಾಗೂ 506 ಸೆಕ್ಷನ್ ಏನು ಹಾಕಿದ್ರು ಅದರ ಅಡಿಯಲ್ಲಿ ಸೂರಜ್ ರೇವಣ್ಣ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ. ಮುಂಜಾನೆ 4 ಗಂಟೆವರೆಗೂ ಸಂಪೂರ್ಣವಾಗಿ ಅವ್ರನ್ನ ವಿಚಾರಣೆ ನಡೆಸಲಾಗುತ್ತದೆ. ಆ ನಂತರದಲ್ಲಿ ಅವ್ರನ್ನ ಪೊಲೀಸ್ ಠಾಣೆಯಲ್ಲಿ ಬಂಧನವನ್ನ ಮಾಡಿರ್ತಕ್ಕಂಥದ್ದು. ಸೂರಜ್ ರೇವಣ್ಣ ಅವರು ಅವರಾಗಿಯೇ ಸಾಕ್ಷಿ ನೀಡಲು ಬಂದು ಈಗ ಪೊಲೀಸರಿಗೆ ತಗಲಾಕಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಅವ್ರಿಗೆ ಏನು ಬೆಳಗ್ಗೆ ತಿಂಡಿ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ವೈದ್ಯಕೀಯ ತಪಾಸಣೆಗಾಗಿ ಸಹ ಕರೆದೊಯ್ಯಲಾಗುತ್ತೆ. ಹೀಗಾಗಿ ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಆ ಸಂತ್ರಸ್ತ ದೂರನ್ನು ನೀಡಿದ್ದ ಪೊಲೀಸರು ಒಬ್ಬ ಸೂರಜ್ ರೇವಣ್ಣ ಬಂಧನ ಮಾಡುವ ಮುಂಚೆ ಅವರೇ ಪೊಲೀಸ್ ಠಾಣೆಗೆ ಬಂದ್ರಿಂದ ಪೊಲೀಸರು ಅವರನ್ನ ಬಂಧನವನ್ನ ಮಾಡಿರ್ತಕ್ಕಂಥದ್ದು. ದಿವ್ಯಜ್ಯೋತಿ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಇದಿಷ್ಟು ಹಾಸನದಿಂದ ಲೈವ್ ಅಪ್ಡೇಟ್ಸ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಒಟ್ಟು 3 ಸೆಕ್ಷನ್ಗಳು ದಾಖಲಾಗಿದೆ, 377, 342 ಮತ್ತು 506. ಅಂದ್ರೆ ಈ ಕೇಸ್ಗಳು ಸೂರಜ್ ರೇವಣ್ಣಗೆ ಯಾವ ರೀತಿಯಾದಂತಹ ಸಂಕಷ್ಟವನ್ನ ತರಬಹುದು? ದಿವ್ಯ, ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಶಾಸಕ ಸೂರಜ್ ರೇವಣ್ಣ ಅವರನ್ನ ಈಗಾಗಲೇ ಹೊಳೆನರಸೀಪುರ ಪೊಲೀಸರು ಬಂಧನವನ್ನು ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಅವರ ಮೇಲೆ ಒಂದಷ್ಟು ಗಂಭೀರ ಸೆಕ್ಷನ್ಗಳು ಕೂಡ ದಾಖಲು ಮಾಡಿರುವಂಥದ್ದು. 377 ಅದರಲ್ಲಿ ಬಹಳ ಪ್ರಮುಖವಾಗಿ 10 ವರ್ಷಗಳ ಕಾಲ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಅನ್ನುವಂಥ ಒಂದು ಶಿಕ್ಷೆಯನ್ನು ಪ್ರಕಟಿಸಲಾಗುತ್ತೆ. ಅದರ ಜೊತೆಗೆ 506 ಅನ್ನು ಗಮನಿಸೋದಾದರೆ ಅವರು ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥ ಸೆಕ್ಷನ್ ಕೂಡ ಅದರಲ್ಲಿ ಆ್ಯಡ್ ಆಗಿರುವಂಥದ್ದು. ಇವೆಲ್ಲವನ್ನು ಕೂಡ ಗಮನಿಸಿದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ದಾಖಲಾಗಿರುವಂಥ 3 ಸೆಕ್ಷನ್ಗಳು ಕೂಡ ಬಹಳ ಗಂಭೀರ ಸ್ವರೂಪದ್ದಾಗಿದೆ. ಹಾಗಾಗಿ ಅವರ ಬಂಧನವಾದ ಬಳಿಕ ಸಂತ್ರಸ್ತ ಯುವಕನನ್ನು ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ತಪಾಸಣೆಗೆ ಈಗಾಗಲೇ ಹೊಳೆನರಸೀಪುರ ಪೊಲೀಸರು ಕರೆದುಕೊಂಡು ಬಂದಿರುವಂಥದ್ದು. ನಾನು ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು 10 ಗಂಟೆಯ ನಂತರ ಅವರ ಸಂತ್ರಸ್ತ ಯುವಕನ ಮೆಡಿಕಲ್ ಟೆಸ್ಟ್ ಮಾಡಿಸಲಿಕ್ಕೆ ಈಗಾಗಲೇ ಹೊಳೆನರಸೀಪುರ ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ನಾನು ವಿಜುವಲ್ಸ್ಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ರಾತ್ರಿ 1 ಗಂಟೆ ಸುಮಾರಿಗೆ ಸಂತ್ರಸ್ತ ಯುವಕನನ್ನು ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಿರುವಂಥದ್ದು. ಆರಂಭದಲ್ಲಿ ಅವರಿಗೆ ಜನರಲ್ ಚೆಕಪ್ ಅನ್ನು, ಮೆಡಿಕಲ್ BP ಟೆಸ್ಟ್ ಸೇರಿದಂತೆ ಜನರಲ್ ಚೆಕಪ್ ಮಾಡಿ ರಾತ್ರಿ ಇಲ್ಲೇ ಇರಿಸ್ಕೊಂಡಿರುವಂಥದ್ದು. 10 ಗಂಟೆ ನಂತರ ವೈದ್ಯಾಧಿಕಾರಿಗಳು ಮತ್ತು
ಫಾರೆನ್ಸಿಕ್ ಟೀಮ್ ಬರುತ್ತೆ. ಅವರ ಸಮ್ಮುಖದಲ್ಲಿ ಇವತ್ತು ಸಂತ್ರಸ್ತ ಯುವಕನನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗುತ್ತೆ. ತನಿಖಾಧಿಕಾರಿಗಳು ಯಾವೆಲ್ಲ ಟೆಸ್ಟ್ ನಮಗೆ ಅವಶ್ಯಕತೆ ಇದೆ ಅನ್ನುವಂಥ ರಿಕ್ವೆಸ್ಟನ್ನು ವೈದ್ಯಾಧಿಕಾರಿಗೆ ಕೊಡ್ತಾರೋ ಆ ರಿಕ್ವೆಸ್ಟ್ಗಳ ಆಧಾರದ ಮೇಲೆ ವೈದ್ಯಾಧಿಕಾರಿಗಳು ಮತ್ತು ಫಾರೆನ್ಸಿಕ್ ಟೀಮ್ ಸಂತ್ರಸ್ತ ಯುವಕನಿಗೆ ಟೆಸ್ಟನ್ನು ಮಾಡಿಸಲಾಗುತ್ತೆ. ಅದಾದ ಬಳಿಕ ವೈದ್ಯಾಧಿಕಾರಿಗಳು ಟೆಸ್ಟ್ ಮಾಡಿರುವಂಥ ರಿಪೋರ್ಟನ್ನು ಹೊಳೆನರಸೀಪುರ ಪೊಲೀಸರಿಗೆ ಕೊಡ್ತಾರೆ. ಸಂತ್ರಸ್ತ ಯುವಕನನ್ನು ಇಲ್ಲಿಂದ ನೇರವಾಗಿ ಕರೆದುಕೊಂಡು ಹೋಗಿ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಸೂರಜ್ ರೇವಣ್ಣ ಜೊತೆ ಕೂರಿಸಿ ಸಮ್ಮುಖದಲ್ಲಿ ತನಿಖೆ ಮಾಡುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ದಿವ್ಯ. ಓಕೆ, ನಾಗೇಶ್ ಸಂಪರ್ಕದಲ್ಲಿ